ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಮನಸ್ಸಿನ ಕೆಲವೊಂದು ಮಾತುಗಳನ್ನು ನನ್ನ ಅಪ್ಪನಿಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೀಗೆ ಮಾಡಿಬಿಟ್ರಿ ಅಂತ, ಯಾಕೀಗೆ ಮಾಡಿದ್ರಿ? ನಿಮ್ಮ ಜವಾಬ್ದಾರಿಗಳನ್ನು ನನ್ನ ಹೆಗಲ ಮೇಲೆ ಇಟ್ಟು ಹೋಗ್ಬಿಟ್ರಿ. ನನ್ನ ಕೈ ಹಿಡಿದು ನಡೆಸಿದ ನೀವು ಇವತ್ತು ಜೀವನದ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರಿ. ಇಷ್ಟು ಬೇಗ ಬಿಟ್ಟು ಹೋಗ್ತೀರಾ ಅಂತ ಗೊತ್ತಿದ್ದರೆ ಇನ್ನೂ ಸ್ವಲ್ಪ ಸಮಯ ನಿಮ್ಮ ಜೊತೆ ಕೂರ್ತಿದ್ದೆ. ಹೌದು, ನಾವೆಲ್ಲರೂ ಮನೇಲಿದ್ದೀವಿ, ಆದರೆ ಅಪ್ಪಾಜಿ ಅಂತ ಕರೆಯೋ ಧ್ವನಿ ಮಾತ್ರ ಖಾಲಿಯಾಗಿದೆ. ನೀವು ನಮಗೆ ಎಷ್ಟೇ ಕಷ್ಟ ಕೊಟ್ಟಿರ್ಬೋದು, ಆದರೆ ನಿಮ್ಮ ಜಾಗ ಯಾರು ತುಂಬೋದಕ್ಕಾಗಲ್ಲ. ನನ್ನ ಕನಸುಗಳಿಗಿಂತ ಮೊದಲು ನಿಮ್ಮ ಕೊನೆ ಆಸೆಗಳನ್ನು ಪೂರೈಸುವ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಹೋಗಿದ್ದೀರಾ. ಈಗಲಾದರೂ ನಿಮ್ಮ ತಂದೆ ತಾಯಿ ಜೊತೆ ಖುಷಿಯಾಗಿರಿ. ಮತ್ತೊಮ್ಮೆ ಯಾಕೀಗೆ ಮಾಡಿದ್ರಿ? ಓಕೆ, ಬನ್ನಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಸೊ ಇನ್ನೂ ಕೆಲವು ದಿನ ನಾನು ತುಂಬ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲ್ಲ. ಒಂದು 15 ದಿನ ಆಗ ಈಗ ಒಂದೊಂದು ವೀಡಿಯೋ ಬರ್ಬೋದು. ಬಟ್ ಸ್ಟಿಲ್ ನನಗೆ ನಿಲ್ಲಿಸೋದಕ್ಕೂ ಮನಸ್ಸಿಲ್ಲ. ಇದನ್ನು ಜೀವನ ಸಾಗಲೇಬೇಕು ಏನೇ ಆದ್ರೂ. ಸೊ ಬನ್ನಿ ಶುರು ಮಾಡೋಣ ಟೆಕ್ ನ್ಯೂಸ್ನ. ಸೊ ಇವತ್ತಿನ ಮೊದಲ ಟೆಕ್ ನ್ಯೂಸ್, ಸ್ಪೇಸ್ ಎಕ್ಸ್ ಅವರು ಏನೋ IPO ಮಾಡ್ತಾರಂತೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನ. ಸೊ ಇದು ಜಗತ್ತಿನ ಒಂದು ಅತಿ ದೊಡ್ಡ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆಗಬಹುದು. ಜಗತ್ತಿನ ಅನ್ನೋದಕ್ಕಿಂತ ಮೋಸ್ಟ್ಲಿ ದುಬೈನಲ್ಲೂ ಕೂಡ ಒಂದು IPO ಆಗಿತ್ತು. ಮೋಸ್ಟ್ಲಿ $160 ಬಿಲಿಯನ್, ಅಷ್ಟು ದೊಡ್ಡದಾಗೋ ಡೌಟು. ಇದು ಸುಮಾರು $75 ಬಿಲಿಯನ್ ದುಡ್ಡನ್ನು ಇವರು ರೈಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಮೆರಿಕಾದಲ್ಲಿ ಈ ಒಂದು ಸ್ಪೇಸ್ ಎಕ್ಸಿಗೆ. ಸೊ ಈ ಒಂದು IPO ಆದಮೇಲೆ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿಯ ವ್ಯಾಲ್ಯೂಯೇಷನ್ನು ಸುಮಾರು $1.7 ಟ್ರಿಲಿಯನ್ ಆಗ್ಬೋದು. ಬಿಲಿಯನ್ ಅಲ್ಲ, $1 ಟ್ರಿಲಿಯನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಪೇಸ್ ಎಕ್ಸಲ್ಲಿ ಬರೀ 1% ಶೇರ್ ಇದ್ರೂ $17 ಬಿಲಿಯನ್ ಆಗುತ್ತೆ. ಸೊ ಸದ್ಯಕ್ಕೆ ಎಲಾನ್ ಮಸ್ಕ್ ಹತ್ರ ಅಪ್ರಾಕ್ಸಿಮೇಟ್ಲಿ 41-42% ಏನು ಇಕ್ವಿಟಿಯನ್ನು ಸ್ಪೇಸ್ ಎಕ್ಸಲ್ಲಿ ಹೊಂದಿದ್ದಾರೆ. ಸುಮಾರು 40-42 ಸ್ಪೇಸ್ ಎಕ್ಸ್ ಕಂಪನಿಯನ್ನು ಎಲಾನ್ ಮಸ್ಕ್ ಒಬ್ಬರೇ ಓನ್ ಮಾಡ್ತಾರೆ. ಈ ಒಂದು IPO ಆದಮೇಲೆ ಎಲಾನ್ ಮಸ್ಕಿಂದು ನೆಟ್ವರ್ತು $1 ಟ್ರಿಲಿಯನ್ ಮೀರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಿಲಿಯನ್ ಅಲ್ಲ, ಟ್ರಿಲಿಯನ್. $1 ಟ್ರಿಲಿಯನ್ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ 95 ಲಕ್ಷ ಕೋಟಿ. 1 ಕೋಟಿ ರೀಚ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದ್ರ ಮೇಲೆ ಹೋಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ತುಂಬ ಜನ ಈ ಒಂದು IPOಯಿಂದ ಬಿಲಿಯನಿಯರ್ಸ್ ಅಂತೂ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಟೆಸ್ಲಾದವರು ನಮ್ಮ ದೇಶದಲ್ಲಿ ಅವರ ಪ್ಲ್ಯಾಂಟ್ ಏನು ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದನ್ನು ಓಪನ್ ಮಾಡಲ್ವಂತೆ. ಮಲ್ಟಿಪಲ್ ರೀಸನ್ಸು. ಒಂದು, ಈ ಕಾರ್ ಇಂಪೋರ್ಟ್ಗಳ ಮೇಲೆ ನಮ್ಮ ಭಾರತ ಸರ್ಕಾರ ಟ್ಯಾಕ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ, ಟ್ಯಾರಿಫ್ ವಾರ್ ಎಲ್ಲ ಆದಮೇಲೆ. ಸೊ ಇದರ ಜೊತೆಗೆ ಟೆಸ್ಲಾ ಕಾರ್ಗಳದ್ದು ಸೇಲ್ಸ್ ಕೂಡ ಅಷ್ಟೊಂದಿಲ್ಲ ನಮ್ಮ ದೇಶದಲ್ಲಿ, ಆಯಿತಾ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ. ಈ ಕಾರಣದಿಂದ ಟೆಸ್ಲಾದವರು ನಮ್ಮ ದೇಶದಲ್ಲಿ ಅವರ ಫ್ಯಾಕ್ಟ್ರಿಯನ್ನು ಓಪನ್ ಮಾಡೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳೋದಾಗ್ತಾ ಇದೆ. ಒಂದು ರೀತಿ ಟೆಸ್ಲಾದವ್ರು ನಮ್ಮ ಸರ್ಕಾರಕ್ಕೆ ಮಂಗ ಮಾಡ್ದಂಗೆ ಆಯಿತು. ಸೊ ಸ್ಟಾರ್ಟಿಂಗ್ ಅವರು ಅವರ ಕಾರ್ಗಳನ್ನು ನಮ್ಮ ದೇಶದಲ್ಲಿ ಸೇಲ್ ಮಾಡೋದಕ್ಕೆ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತೀವಿ ಅಂತ ಪ್ರಾಮಿಸ್ ಎಲ್ಲ ಮಾಡಿದ್ರು. ಆಮೇಲೆ ಟ್ಯಾರಿಫ್ ಆಯಿತು ಅಮೇರಿಕಾಯಿಂದ. ಸೊ ಒಂದು ರೀತಿ ಅವ್ರದ್ದು ಒಂಥರ ಇನ್ಸೈಡ್ ಗೇಮಾ ಏನು ಅಂತ ಗೊತ್ತಿಲ್ಲ. ಕಂಪ್ನಿ ತನಕ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂದರು, ಆಮೇಲೆ ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಮಾಡಿಸಿದ್ರು, ಈಗ ಫ್ಯಾಕ್ಟ್ರಿ ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗಾದರೆ ತುಂಬ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಭಾರತ ಸರ್ಕಾರ ಈ AC ಯಲ್ಲಿ ಬಳಸುವಂಥ ಕೆಲವೊಂದು ಕಂಪ್ರೆಸರ್ಗಳನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋದಕ್ಕೆ ಒಂಥರ ಬ್ಯಾನ್ ಹಾಕಿದ್ದಾರೆ, ಆಯಿತಾ. ಸೊ ಕೆಲವೊಂದು ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ. ಸೊ ಇದೀಗ ಈ AC ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು ಗೌರ್ಮೆಂಟಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಈ ರೀತಿ ಅಂದರೆ ACಗೆ ಬೇಕಾಗುವಂಥ ಪಾರ್ಟ್ಗಳಿಗೆ ನೀವು ಈ ರೀತಿ ರೆಸ್ಟ್ರಿಕ್ಷನ್ ಹಾಕೋದ್ರಿಂದ ನಮ್ಮ ದೇಶದಲ್ಲಿ AC ರೆಫ್ರಿಜರೇಟರ್ಗಳ ಬೆಲೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಗೌರ್ಮೆಂಟ್ನವರು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಪಾರ್ಟ್ಗಳನ್ನ ಬಳಸಿ ಅಂದ್ಬಿಟ್ಟು ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಅದು ಗ್ರ್ಯಾಜುವಲಿ ಇದು ಬ್ಯಾನ್ ಮಾಡಿದ್ರು ಅಂದರೆ ಹೌದು ಸ್ಟಾರ್ಟಿಂಗ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ಬೋದು, ಗ್ರ್ಯಾಜುವಲಿ ಇಲ್ಲೇ ಎಲ್ಲ
ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಶುರುವಾಯಿತು ಅಂದರೆ ಪ್ರೈಸ್ ಡೌನ್ ಕೂಡ ಆಗುತ್ತೆ, ಒಳ್ಳೆಯದು. ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡಬೇಕಾಗಿ ಬರ್ಬೋದು, ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಸೊ ನೋಡೋಣ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಜಾಸ್ತಿನೇ. ನೋಡೋಣ, ಒಳ್ಳೆಯ ನಡೆನೇ, ಬಟ್ ನೋಡೋಣ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಲಾವಾದವರು ನಮ್ಮ ದೇಶದಲ್ಲಿ ಸುಮಾರು 1,100 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಡಿಸ್ಪ್ಲೇ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಕ್ಯಾಮ್ರಾ ಮಾಡ್ಯೂಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, PCBಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಅಂದರೆ ಸ್ಮಾರ್ಟ್ಫೋನಿಗೆ ಬೇಕಾಗುವಂಥ ಎಲ್ಲ ಪಾರ್ಟ್ಗಳನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಹೊಸ ಪ್ಲ್ಯಾಂಟನ್ನು ಓಪನ್ ಮಾಡ್ತಾ ಇದ್ದಾರೆ. 1,100 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ಒಳ್ಳೆಯದು, ಇದಾಗಬೇಕು. ಇದು ಆ್ಯಕ್ಚುಲಿ ಒಂದು ಚೈನೀಸ್ OEM ಮತ್ತು ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ DEM ಎಲ್ಲ ಇರ್ತಾರಲ್ಲ, ಡಿಸೈನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸು, ಅವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ಇದನ್ನು ಮಾಡ್ತಾರೆ. ನಂಗೆ ಅನ್ನಿಸ್ದಂಗೆ ಒಬ್ಬರೇ ಮಾಡೋದು ಕಷ್ಟ, ಇಂಡಿವಿಜುವಲ್ ಆಗಾಯ್ತಾ. ಅದನ್ನು ಮಾಡಬೇಕು ಅಂದರೆ ಒಂದು ಡಿಸೈನ್ ಬೇಕೇ ಬೇಕಲ್ವ, ಇವರೇ ಮಾಡೋದಕ್ಕಾಗಲ್ಲ. ಸೊ ಅವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ಅವ್ರದ್ದು ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುತ್ತೆ ಮೋಸ್ಟ್ಲಿ. ಸೊ ಒಟ್ಟಲ್ಲಿ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, 2010 ಇಸ್ವಿಯಲ್ಲಿ ಮಧ್ಯಪ್ರದೇಶದ ಭೋಪಾಲ್ ಏರ್ಪೋರ್ಟ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಯಾರೊಬ್ಬ ವ್ಯಕ್ತಿ ಅವನ ಬ್ಯಾಗ್ ಒಳಗಡೆ ಮ್ಯಾಂಗೋ ಪೌಡರು, ಮಾವಿನ ಹಣ್ಣಿಂದು ಪೌಡರು ಮತ್ತು ಗರಂ ಮಸಾಲ ಎಲ್ಲ ಇಟ್ಕೊಂಡು ಯಾವುದೋ ಫ್ಲೈಟ್ ಹತ್ತಕ್ಕೆ ಹೋಗಿದ್ದಾನೆ. ಅಲ್ಲಿ ಏನು ಮೆಷಿನ್ ಇರುತ್ತೆ ಅದು ಏನಾಗಿದೆ, ಏನೋ ಟ್ರೇಸಸ್ಸನ್ನು ಡಿಟೆಕ್ಟ್ ಮಾಡಿಬಿಡಿ, ಎಕ್ಸ್ಪ್ಲೋಸಿವ್ ಟ್ರೇಸಸ್ ಅಂತ ಏನೋ ಡಿಟೆಕ್ಟ್ ಮಾಡಿಬಿಟ್ಟಿದೆ, ಆಯಿತಾ. ಸೊ ಅವ್ರದನ್ನು ಪ್ರಾಪರಾಗಿ ಚೆಕ್ ಮಾಡಿದೆ, ಅವನ ಮೇಲೆ ಕೇಸೆಲ್ಲ ಹಾಕಿ 57 ದಿನ ಜೈಲಿರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅದು ಮ್ಯಾಂಗೋ ಪೌಡ್ರ್ ಮತ್ತು ಗರಂ ಮಸಾಲ ಅಂತ. ಸೊ ಅವನೇನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾನೆ. ಇದೀಗ ಅದರ ಜಡ್ಜ್ಮೆಂಟ್ ಬಂದಿದೆ. ಸೊ ಹೈಕೋರ್ಟು ಈ ವ್ಯಕ್ತಿಗೆ 10 ಲಕ್ಷ ರಿವಾರ್ಡನ್ನು ಅನೌನ್ಸ್ ಮಾಡಿದೆ. ಈಗ ಪಾಪ ಅವನು ಆ 57 ದಿನ ಏನು ಅನುಭವಿಸಿರ್ತಾನೆ ಜೈಲಲ್ಲಿ, ಅದಕ್ಕೆ ಈ 10 ಲಕ್ಷ, ಅದು ಕೂಡ ನೋಡಿ 2017 ಆಗಿರೋದು, ಈಗ ಹತ್ರ 15-16 ವರ್ಷ ಮುಂಚೆ ಆಗಿರೋದು. ಅದಕ್ಕೆ ನಂಗೆ ಅನ್ನಿಸ್ತಂಗೆ ಇದು ಕಾಂಪನ್ಸೇಷನ್ ಅಲ್ಲ, ಒಟ್ಟಿನಲ್ಲಿ 10 ಲಕ್ಷ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸ್ಯಾಮ್ಸಂಗ್ ಅವರು ಅವ್ರದ್ದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ನಲ್ಲಿ ಹೆವಿ ಪ್ರಾಫಿಟನ್ನು ಮಾಡಿದ್ದಾರೆ. ಆಬ್ವಿಯಸ್ಲಿ ಈ ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಎಲ್ಲ ಆದಮೇಲೆ ಪ್ರೈಸಸ್ ತುಂಬ ಜಾಸ್ತಿ ಆಯಿತು, ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ. ಸೊ ಒಳ್ಳೆ ದುಡ್ಡನ್ನು ಮಾಡಿದ್ದಾರೆ. ಸೊ ಈ ಕಾರಣದಿಂದ ಈ ಸ್ಯಾಮ್ಸಂಗಿಂದು ಚಿಪ್ ಡಿವಿಷನ್ನಲ್ಲಿರುವಂಥ ಎಲ್ಲ ಎಂಪ್ಲಾಯಿಗಳಿಗೆ ಸುಮಾರು $26.6 ಬಿಲಿಯನ್ ಅಷ್ಟು ಓವರಾಲ್ ಬೋನಸನ್ನು ಅನೌನ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಎಂಪ್ಲಾಯಿ ಹತ್ತತ್ರ 3.2 ಕೋಟಿ, ಒಬ್ಬ ಎಂಪ್ಲಾಯಿಗೆ ಆ್ಯಾವ್ರೇಜು 3.2 ಕೋಟಿ ಬೋನಸ್ ಈ ವರ್ಷ ಸಿಗ್ಬೋದು 2026ರಲ್ಲಿ. ಹ್ಯೂಜ್ ಬೋನಸ್ ಅದು. ಸೊ ಒಳ್ಳೆಯದು. ಸೊ ನೋಡೋಣ, ಲಾಂಗ್ ಟರ್ಮ್ ಈ ಥರ ಪ್ರಾಫಿಟ್ ಮಾಡೋದು ಕಷ್ಟ. ರೂಮರ್ಸ್ಗಳ ಪ್ರಕಾರ, ಅಂದರೆ ಸ್ಯಾಮ್ಸಂಗಲ್ಲೇ ವರ್ಕ್ ಮಾಡ್ತಾ ಇದ್ದಂಥ ಒಬ್ಬರು ಹೇಳಿರೋ ಪ್ರಕಾರ, ಮುಂದಿನ 1 ವರ್ಷದಲ್ಲಿ ಡ್ರಾಸ್ಟಿಕಲಿ ಈ ರ್ಯಾಮ್ ಮತ್ತು ಚಿಪ್ನ ಬೆಲೆ ತುಂಬ ಕಡಿಮೆ ಆಗುತ್ತಂತೆ. ಸುಮಾರು 400% ಜಂಪ್ ಆಗಿದೆಯಂತೆ ಈಗ ಸದ್ಯಕ್ಕೆ ಪ್ರೈಸ್ಗಳೆಲ್ಲ. ಅಂದರೆ 10,000 ರೂಪಾಯಿ ಇದ್ದಿದ್ದೆಲ್ಲ 40,000 ರೂಪಾಯಿ ಆಗಿಬಿಟ್ಟಿದೆ. ಸೊ ಡ್ರಾಸ್ಟಿಕಲಿ ಇದೆಲ್ಲ ಕಡಿಮೆ ಆಗ್ಬೋದು ನಂಗೆ ಅನ್ನಿಸ್ದಂಗೆ, ಇನ್ನೊಂದು ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಇದರ ಜೊತೆಗೆ ಈ ಇಷ್ಟು ದಿನ ಈ ರ್ಯಾಮ್ ಮತ್ತು ಚಿಪ್ಪೆಲ್ಲ ಮೆಜಾರಿಟಿ ಕೆಲವು ಕಂಪನಿಗಳಿಂದ ಬರ್ತಾಯಿತ್ತು. ಒಂದು ಸ್ಯಾಮ್ಸಂಗ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ರ್ಯಾಮ್ ಮತ್ತು ಚಿಪ್ಪನ್ನು. ಆಮೇಲೆ ಇನ್ನೊಂದು SK ಹೈನಿಕ್ಸ್ ಅಂತ ಒಂದು ಕಂಪ್ನಿ, ಆಮೇಲೆ ಮೈಕ್ರಾನ್ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿ. ಈ 3 ಕಂಪ್ನಿಗಳು ಮೇಜರ್ ಚಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಯೂಸ್ ಆಗುವಂಥದ್ದು. ಇದೀಗ ಚೈನಾದು ಕೆಲವೊಂದು ಕಂಪನಿಗಳು ಮಾರ್ಕೆಟಿಗೆ ಬರ್ತಾಯಿದೆ, ಮಾಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರಂತೆ ಈ ಒಂದು ಮೆಮೊರಿ ಚಿಪ್ಗಳನ್ನು. ಸೊ ಇದರಿಂದ ನಂಗೆ ಅನ್ನಿಸ್ದಂಗೆ ಪ್ರೈಸ್ ಇನ್ನೂ ಕಡಿಮೆ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಏನಕ್ಕೆ ಅಂದರೆ ಈ ಟೈಮಲ್ಲಿ ಎಲ್ಲ ಹೊಸ ಕಂಪ್ನಿಗಳು ಬರ್ತಾರೆ. ಸೊ ಎಲ್ಲ ನಾರ್ಮಲ್ ಆದಮೇಲೆ ಪ್ರೈಸ್ ತುಂಬಾ ಕಡಿಮೆ ಆದರೂ ಆಗ್ಬೋದು, ಡಿಮ್ಯಾಂಡ್ ಡೌನ್ ಆಗುತ್ತೆ ತುಂಬ. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋರು ಜಾಸ್ತಿ ಜನ ಇರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಅದರಿಂದನೂ ಕೂಡ ಪ್ರೈಸ್ ಕಡಿಮೆ ಆಗ್ಬೋದು. ಸೊ ಈ ಕೋರ್ಸೇರ್ ಕಂಪನಿನವರು ಇದೀಗ ಚೈನಾದು ಒಂದು ಕಂಪನಿಯ DDR5 ರ್ಯಾಮನ್ನು ಅವರ PC ರ್ಯಾಮಲ್ಲಿ ಯೂಸ್ ಮಾಡಿದಾರಂತೆ. ಸೊ ಅದ್ರದ್ದು ಸ್ಕ್ರೀನ್ಶಾಟ್ಸ್ ಎಲ್ಲ ಬರ್ತಾಯಿದೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಇರೋ ರೀತಿ ಇದೆ. ನೋಡೋಣ ಏನಾಗುತ್ತೆ ಇದೆಲ್ಲ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಓಲಾದವರು ಅವ್ರದ್ದು Q4 2026 ಶೇರ್ ಹೋಲ್ಡರ್ ಲೆಟರನ್ನು ಶೇರ್ ಮಾಡಿದ್ದಾರೆ. ಅಂದರೆ ಅವ್ರ ಕಂಪ್ನಿದು ಎಷ್ಟು ಸೇಲ್ಸ್ ಆಗಿದೆ, ಪ್ರಾಫಿಟ್ಟು ಅವೆಲ್ಲ ಶೇರ್ ಮಾಡಿದ್ದಾರೆ. ರೆವೆನ್ಯೂ ಹೌದು ಆಬ್ವಿಯಸ್ಲಿ ಪ್ರಾಫಿಟಬಲ್ ಅಂತೂ ಆಗಿರಲ್ಲ ಕಂಪನಿ, ರೆವೆನ್ಯೂ ಸ್ವಲ್ಪ ಜಾಸ್ತಿ ಆಗಿದೆ ಕಳೆದ ಕ್ವಾರ್ಟರ್ ಕಂಪೇರ್ ಮಾಡಿಕೊಂಡ್ರೆ. ಕಳೆದ ಕ್ವಾರ್ಟರು 265 ಕೋಟಿ ರೆವೆನ್ಯೂ ಮಾಡಿದರು, ಈ ಒಂದು ಕ್ವಾರ್ಟ್ರು 500 ಕೋಟಿಗೆ ಜಾಸ್ತಿ ಆಗಿದೆ. ಸೊ
ಸೊ ಓಕೆ, ಸೇಲ್ಸ್ ಕೂಡ ಒಂದು ಲೆವೆಲಿಗೆ ಇಂಪ್ರೂವ್ ಆಗ್ತಾಯಿದೆ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮೋಸ್ಟ್ಲಿ ಆಫರ್ ಗೀಫರ್ ಕೊಟ್ಟು ಇಯರ್ ಎಂಡ್ ಸೇಲೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಸೇಲ್ಸನ್ನು ಮಾಡಿರ್ತಾರೆ ನಂಗೆ ಅನ್ನಿಸ್ದಂಗೆ. ಹಿಂಗೆ ಕಂಟಿನ್ಯೂ ಆದರೆ ಬೆಳೆದ್ರೆ ಒಳ್ಳೇದು, ಒಳ್ಳೊಳ್ಳೆ ಸರ್ವಿಸ್ ಕೊಡ್ಕೊಂಡು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸು, ಶಾಮಿ MI ಕಂಪ್ನಿನವರು ಶಾಮಿ 17T ಅಂತ ಒಂದು ಹೊಸ ಫೋನ್ನ ಲಾಂಚ್ ಮಾಡಿಲ್ಲ. ಸೊ ಜೂನ್ 4ನೇ ತಾರೀಕು ಇದು ಲಾಂಚ್ ಆಗ್ಬೋದು. ಸುಮಾರು 60,000ಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. 1.5K 120 Hz LTPS ಡಿಸ್ಪ್ಲೇ, ಬ್ರೈಟ್ ಆಗಿದೆ ಒಂದು ಲೆವೆಲ್ಗೆ. ಡೈಮೆನ್ಸಿಟಿ 8,500 ಅಲ್ಟ್ರಾ ಪ್ರೊಸೆಸರು, DDR5X ಅಲ್ಟ್ರಾ ರ್ಯಾಮು, UFS 4.1 ಸ್ಟೋರೇಜು, ಅಂಥದ್ದು ಸ್ಕೋರು 2.2 ಮಿಲಿಯನ್, ಅಂದರೆ 22 ಲಕ್ಷ ಬರುತ್ತಂತ ಅಪ್ರಾಕ್ಸಿಮೇಟ್ಲಿ. ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರೋ ರೀತಿ ಇದೆ. ಲೈಕಾ ಅವ್ರ ಜೊತೆ ಎಂಜಿನಿಯರ್ಡ್ ಮಾಡಿರುವಂಥ ಕ್ಯಾಮ್ರಾ. ಸೊ ಓಕೆ, ಅವ್ರದ್ದು ಪೋಸ್ಟರ್ ಒಟ್ಟಿನಲ್ಲಿ ಬಂದಿದೆ. ಜೂನ್ 4ಕ್ಕೆ ಈ ಫೋನ್ ಲಾಂಚ್ ಆಗ್ತಾಯಿದೆ ಒಟ್ಟಿನಲ್ಲಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಆಗಲೇ ಹೇಳ್ದಂಗೆ ಮುಂದಿನ ಕೆಲವು ದಿನಗಳು ನಾನು ತುಂಬ ಹೆಚ್ಚಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ದಯವಿಟ್ಟು ಕಾಯಿರಿ, ಬರ್ತೀನಿ ವಾಪಸ್ಸು, ಫುಲ್ ಎನರ್ಜಿಯೊಂದಿಗೆ ವಾಪಸ್ ಬರ್ತೀನಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.